ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇದು 16ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಅದಕ್ಕೋಸ್ಕರ ಹೊಸ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ನೋಡಿ. ಮತ್ತು ಸಾಮಾನ್ಯ ಜ್ಞಾನದ GK ಪ್ರಶ್ನೆಗಳು ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ನಂತರ ತೆರವಾಗಿರುವ ಪಾಸ್ ಯಾವುದು ಅಂತ ಕೇಳಿದ್ದಾರೆ ನೋಡಿ. ತೆರವಾಗಿರುವ ಅಲ್ಲಿ ಬರ್ತಕ್ಕಂಥ ಪಾಸ್ ಯಾವುದು ಅಂತ ಅಂದರೆ ಆಪ್ಷನ್ ಎ ಪಾಲ್ಘಾಟ್ ಕಂಡು ಬರುತ್ತೆ ನೋಡಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸಿದ ನಂತರ. ನೆಕ್ಸ್ಟ್, ಇನ್ನು ಸುಂದರಿ ವೃಕ್ಷಗಳು ಕಂಡುಬರುವ ಕಾಡುಗಳು ಎಲ್ಲಿ ಅಂತ ಕೇಳಿದ್ದಾರೆ. ಸುಂದರಿ ಮರಗಳು ಅಂತ ಎಲ್ಲಿ ಕಂಡುಬರುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಕಾಡುಗಳಲ್ಲಿ ಈ ಒಂದು ಸುಂದರಿ ವೃಕ್ಷಗಳು ಕಂಡುಬರುತ್ತವೆ. ಸುಂದರ್ಬನ್ಸ್ ಅಂತ ಏನು ಕರೀತಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್, ಅಲ್ಲಿ ಸುಂದರಿ ಗಿಡಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇನ್ನು ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಇಂಟರ್ನ್ಯಾಷನಲ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಎಲ್ಲಿ ಕಂಡುಬರುತ್ತದೆ? ಇಲ್ಲಿ ಆಪ್ಷನ್ ಸಿ ನೋಡಿ, ವಾಣಿಜ್ಯ ಮಾರುತಗಳ ಸಂಧಿ ಕ್ಷೇತ್ರದಲ್ಲಿ ಈ ಒಂದು ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರದ ಕಂಡುಬರುತ್ತವೆ. ಇನ್ನು ಹಿಮಾಲಯದ ಪಶ್ಚಿಮ ಮತ್ತು ಪೂರ್ವ ತುದಿಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನಂಗಾ ಪರ್ವತ ಮತ್ತು ನಾಮ್ಚೆ ಬರ್ವಾ ಇವೆರಡುಗಳು ಹಿಮಾಲಯದ ಪಶ್ಚಿಮ ಮತ್ತು ಪೂರ್ವದ ತುದಿಗಳಾಗಿವೆ. ಡೂನ್ಗಳು ಎಲ್ಲಿ ಕಂಡುಬರುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಶಿವಾಲಿಕ್ ಬೆಟ್ಟಗಳಲ್ಲಿ ಈ ಡೂನ್ಗಳು ಕಂಡುಬರುತ್ತವೆ. ಇನ್ನು ಭಾರತದಲ್ಲಿ ನೀರಾವರಿ ಹಂಚಿಕೆಯಾಗಿರುವ ನೀರಾವರಿ ವಿಧಗಳ ಸರಿಯಾದ ಅವರೋಹಣ ಕ್ರಮ ಯಾವುದು? ಇಲ್ಲಿ ಆಪ್ಷನ್ ಬಿ ನೋಡಿ, ಬಾವಿ ನೀರಾವರಿ ಅತಿ ಹೆಚ್ಚು, ಅದಾದಮೇಲೆ ಕಾಲುವೆ ನೀರಾವರಿ, ಇನ್ನು ಕೊನೆಗೆ ಕೆರೆ ನೀರಾವರಿ. ಅತಿ ಹೆಚ್ಚಾಗಿ ಕಂಡುಬರೋದು ಬಾವಿ ನೀರಾವರಿ ನಮ್ಮ ದೇಶದಲ್ಲಿ. ಇನ್ನು ಜುನಾಗಢ ಶಾಸನವು ಸುದರ್ಶನ ಕೆರೆಯನ್ನು ಯಾರು ನಿರ್ಮಿಸಿದರು ಎಂದು ಹೇಳುತ್ತದೆ? ಸುದರ್ಶನ ಕೆರೆಯನ್ನು ನಿರ್ಮಿಸಿದವರು ಯಾರು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಚಂದ್ರಗುಪ್ತ ಮೌರ್ಯನು ಈ ಒಂದು ಸುದರ್ಶನ ಕೆರೆಯನ್ನು ಚಂದ್ರಗುಪ್ತ ಮೌರ್ಯ ಸೃಷ್ಟಿಸಿದನು ಎಂದು ಜುನಾಗಢ ಶಾಸನದಲ್ಲಿ ಹೇಳಲಾಗುತ್ತದೆ. ಗಿರ್ನಾರ್ ಪ್ರಶಸ್ತಿಯು ಯಾವ ದೊರೆಗೆ ಅಥವಾ ರಾಜನಿಗೆ ಮಹಾಕ್ಷತ್ರಪ ಎಂದು ಬಿರುದಿತ್ತೆಂದು ತಿಳಿಸುತ್ತದೆ? ಮಹಾಕ್ಷತ್ರಪ, ಇಲ್ಲಿ ಆಪ್ಷನ್ ಸಿ ನೋಡಿ, ರುದ್ರದಾಮನ್ಗೆ ಈ ಒಂದು ಗಿರ್ನಾರ್ ಶಾಸನವು ಸಂಬಂಧಪಟ್ಟಿದೆ ಮತ್ತು ಆತನಿಗೆ ಮಹಾಕ್ಷತ್ರಪ ಎಂದ ಬಿರುದು ಇತ್ತು ಎಂದು ತಿಳಿಸಿಕೊಡುತ್ತದೆ. ಇನ್ನು ಮಹರೌಲಿ ಸ್ತಂಭ ಶಾಸನವು ಯಾವ ರಾಜನ ಸಾಹಸ ಕಾರ್ಯಗಳನ್ನು ವಿವರಿಸುತ್ತಾ ರಾಜ ಚಂಡನೆಂದು ಸಂಬೋಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಎರಡನೇ ಚಂದ್ರಗುಪ್ತನ ಬಗ್ಗೆ ಈ ಒಂದು ಮಹರೌಲಿ ಸ್ತಂಭ ಶಾಸನವು ವಿವರಿಸುತ್ತದೆ ಅವನ ಕಾರ್ಯಗಳನ್ನು. ಕಾಲಾರಕ್ಕೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು? ಕಾಲಾರ ರೋಗಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಬನ್ನಿ. ಇಲ್ಲಿ ಕಾಲಾರ ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣುಜೀವಿ ಯಾವುದು ಅಂತಂದರೆ ಆಪ್ಷನ್ ಬಿ ವಿಬ್ರಿಯೋ ಜೀವಿಯು ಈ ಒಂದು ಕಾಲಾರ ರೋಗಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್, ಇನ್ನು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಅಂತ ಏನು ಕರಿತೀವಲ್ಲ, ಸ್ಥಾಪನೆಗೊಂಡಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಏನು, ಜುಲೈ 12, 1982ರಲ್ಲಿ ಈ ಒಂದು ನಬಾರ್ಡ್ ಬ್ಯಾಂಕ್ ಸ್ಥಾಪನೆಗೊಂಡಿತು. ಇನ್ನು DM ನಂಜುಂಡಪ್ಪ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ವರದಿ ಪ್ರಕಾರ ಕರ್ನಾಟಕದಲ್ಲಿ ತೀರಾ ಹಿಂದುಳಿದ ತಾಲೂಕುಗಳು ಎಷ್ಟು? ಇಲ್ಲಿ ಆಪ್ಷನ್ ಏನು, 39 ತಾಲೂಕುಗಳು ಕರ್ನಾಟಕದಲ್ಲಿ ತೀರಾ ಹಿಂದುಳಿದ ತಾಲೂಕುಗಳಾಗಿದ್ದವು DM ನಂಜುಂಡಪ್ಪರವರ ನೇತೃತ್ವದ ವರದಿಯ ಪ್ರಕಾರ ಇದು. ಇನ್ನು ಕ್ಯಾಂಬಿಟ್ ಇದು ಯಾವ ಆಟಕ್ಕೆ ಸಂಬಂಧಿಸಿದ ಪದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಇದು ಚೆಸ್ಗೆ ಸಂಬಂಧಿಸಿದ ಪದ ನೋಡಿ, ಗ್ಯಾಂಬಿಟ್ ಅನ್ನುವಂಥದ್ದು. ನೆಕ್ಸ್ಟ್, ಭಾರತ ಕೇಸರಿ ಪ್ರಶಸ್ತಿ ನೀಡುವುದು ಯಾವುದಕ್ಕಾಗಿ? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ರೆಸ್ಲಿಂಗ್ ಸಲುವಾಗಿ ಭಾರತವು ಕೇಸರಿ ಪ್ರಶಸ್ತಿಯನ್ನು ನೀಡುತ್ತದೆ.
HTTPಯ ಸಂಕ್ಷಿಪ್ತ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು HTTPಯ ಫುಲ್ ಫಾರ್ಮ್ ಆಗಿದೆ. ಕ್ಲಾಸ್ನ ಸಂಕ್ಷಿಪ್ತ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಕಂಪ್ಯೂಟರ್ ಲಿಟ್ರಸಿ ಆ್ಯಂಡ್ ಸ್ಟಡೀಸ್ ಇನ್ ಸ್ಕೂಲ್ಸ್ ಅನ್ನುವಂಥದ್ದು ಕ್ಲಾಸ್ನ ಒಂದು ಫುಲ್ ಫಾರ್ಮ್ ಆಗಿದೆ ನೋಡಿ. ನೆಕ್ಸ್ಟ್, ದ್ವಿತೀಯ ಸಂರಕ್ಷಣಾಂಗವೆಂದರೆ ಏನು? ದ್ವಿತೀಯ ಸ್ಮರಣಾಂಗವೆಂದರೆ, ಸಂರಕ್ಷಣೆ ಅಲ್ಲ ಸ್ಮರಣಾಂಗ. ಇಲ್ಲಿ ಆಪ್ಷನ್ ಸಿ ನೋಡಿ, ಇದೊಂದು CD-ROMಗೆ ದ್ವಿತೀಯ ಸ್ಮರಣಾಂಗವೆಂದು ಕರೆಯಲಾಗುತ್ತದೆ. ಇನ್ನು ಫುಟ್ ಲೂಸ್ ಇಂಡಸ್ಟ್ರೀಸ್ ಎಂದರೆ ಏನು? ಫುಟ್ ಲೂಸ್ ಇಂಡಸ್ಟ್ರೀಸ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಲ್ಲಿ ಆಪ್ಷನ್ ಡಿ ನೋಡಿ, ಸ್ಥಳೀಯ ಸೌಲಭ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಿಯಾದರೂ ಸ್ಥಾಪಿಸಬಹುದಾದ ಕೈಗಾರಿಕೆಗಳನ್ನು ಫುಟ್ ಲೂಸ್ ಇಂಡಸ್ಟ್ರೀಸ್ ಎಂದು ಕರೆಯಲಾಗುತ್ತದೆ. ಇನ್ನು ಸಬ್ಸಿಡಿ ಎಂದರೆ ಏನು? ಸಬ್ಸಿಡಿ ಅಂತ ಅಂದರೆ ಆಪ್ಷನ್ ಬಿ, ನಿಶ್ಚಿತ ಕಾರ್ಯ ಮತ್ತು ಉತ್ಪಾದನೆ ಪ್ರಕ್ರಿಯೆ ಪ್ರೋತ್ಸಾಹಿಸಲು ನೀಡುವ ಧನ ಸಹಾಯವನ್ನು ಸಬ್ಸಿಡಿ ಎಂದು ಕರೆಯಲಾಗುತ್ತದೆ. ಇನ್ನು ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಯಾವುದನ್ನು ಹೊಂದಿದೆ? ಕೆಳಗಿನವುಗಳಲ್ಲಿ ಆಯ್ಕೆ ಮಾಡಿ ಅಂತ ಕೇಳಿದರೆ, ಸೊ ವಿದೇಶಿ ವಿನಿಮಯ ಸಂಗ್ರಹ ಯಾವುದನ್ನು ಹೊಂದಿದೆ ಅಂತ ಅಂದರೆ ಆಪ್ಷನ್ ಸಿ ಚಿನ್ನ ಮತ್ತು ವಿದೇಶಿ ಕರೆನ್ಸಿ ಮತ್ತು ವಿಶೇಷ ವಾಪಸಾತಿ ಹಕ್ಕು, ಇವು ಮೂರುಗಳನ್ನು ಒಳಗೊಂಡಿರುತ್ತದೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು. ನೆಕ್ಸ್ಟ್, ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಗುಪ್ತರ ಶಾಸನ ಯಾವುದು? ಇಲ್ಲಿ ಆಪ್ಷನ್ ಡಿ, ಯರಾನ್ ಶಾಸನವು ಈ ಒಂದು ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಗುಪ್ತರ ಶಾಸನವಾಗಿದೆ. ಗುಪ್ತರ ಅವಧಿಯಲ್ಲಿದ್ದ ಗ್ರಾಮದ ಅಧಿಕಾರಿಗಳು ಯಾರಾಗಿದ್ದರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಭೋಜಕ್ ಅನ್ನುವಂಥರವರು ಗುಪ್ತರ ಅವಧಿಯಲ್ಲಿದ್ದ ಗ್ರಾಮದ ಅಧಿಕಾರಿಗಳಾಗಿದ್ದಾರೆ. ಇನ್ನು ಮೊದಲ ಬಾರಿಗೆ ಹೂನರ ದಾಳಿ ಯಾವ ಗುಪ್ತ ಅರಸನ ಕಾಲದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕುಮಾರಗುಪ್ತನ ಅವಧಿಯ ಕಾಲದಲ್ಲಿ ಈ ಒಂದು ಹೂಣರ ದಾಳಿಯು ಮೊದಲ ಬಾರಿಗೆ ನಡೆಯಿತು. ಗಯಾದಲ್ಲಿ ಬುದ್ಧ ದೇವಾಲಯವೊಂದನ್ನು ನಿರ್ಮಿಸಲು ಶ್ರೀಲಂಕಾದ ಆಡಳಿತಗಾರನಾದ ಮೇಘ ವರ್ಮಾರಿಗೆ ಅನುಮತಿ ನೀಡಿದ ಗುಪ್ತ ಅರಸ ಯಾರು? ಇಲ್ಲಿ ಆಪ್ಷನ್ ಸಿ ನೋಡಿ, ಸಮುದ್ರಗುಪ್ತನು ಈ ಒಂದು ಮೇಘ ವರ್ಮಾರಿಗೆ ಅನುಮತಿ ನೀಡಿದ ಗುಪ್ತ ಅರಸನಾಗಿದ್ದಾನೆ ದೇವಾಲಯವನ್ನು ನಿರ್ಮಿಸಲು ಗಯಾದಲ್ಲಿ. ಇನ್ನು ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಕರೆಯುವುದು ಯಾರನ್ನ? ಇಲ್ಲಿ ಆಪ್ಷನ್ ಎ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ರವರನ್ನ ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಕರೆಯಲಾಗುತ್ತದೆ. ಪಾಂಗ್ ಲ್ಯಾಬ್ಸೋಲ್ ಯಾವ ರಾಜ್ಯದಲ್ಲಿ ಆಚರಿಸಲ್ಪಡುವ ಹಬ್ಬವಾಗಿದೆ? ಪಾಂಗ್ ಲ್ಯಾಬ್ಸೋಲ್ ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಇದೊಂದು ಸಿಕ್ಕಿಂ ರಾಜ್ಯದಲ್ಲಿ ಆಚರಿಸಲ್ಪಡುವ ಒಂದು ಹಬ್ಬವಾಗಿದೆ ಪಾಂಗ್ ಲ್ಯಾಬ್ಸೋಲ್. ನೆಕ್ಸ್ಟ್, ಪಾರ್ಟಿಸಿಪೇಟರಿ ನೋಟ್ಸ್ಗಳು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿವೆ? ಇವು ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ವಿದೇಶಿ ಹೂಡಿಕೆ ಸಂಸ್ಥೆಗಳಿಗೆ ಈ ಒಂದು ಪಾರ್ಟಿಸಿಪೇಟರಿ ನೋಟ್ಸ್ಗಳು ಸಂಬಂಧಪಟ್ಟಿವೆ. ನೆಕ್ಸ್ಟ್, ತಾರಾಪುರ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ತಾರಾಪುರ ಸಮಿತಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಬಂಡವಾಳ ಖಾತೆಯ ಪೂರ್ಣ ಪರಿವರ್ತನೀಯತೆಗೆ ಈ ಒಂದು ತಾರಾಪುರ ಸಮಿತಿಯು ಸಂಬಂಧವನ್ನು ಹೊಂದಿದೆ. ಕೋಪಾಕ ಬಾನು ಬೀಚ್ ಎಲ್ಲಿದೆ? ಎಲ್ಲಿ ಕಂಡುಬರುತ್ತದೆ ಕೋಪಾಕ ಬಾನು ಬೀಚ್?
ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರಿಯೋ ಡಿ ಜನೈರೋದಲ್ಲಿ ಈ ಒಂದು ಕೋಪಾಕಬಾನೋ ಬೀಚ್ ಕಂಡುಬರುತ್ತದೆ. ಮನುಷ್ಯ ದೇಹದಲ್ಲಿ ಅಪೆಂಡಿಕ್ಸ್ ಯಾವ ಅಂಗಕ್ಕೆ ಜೋಡಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ನೋಡಿ, ದೊಡ್ಡ ಕರುಳಿಗೆ ಈ ಒಂದು ಮನುಷ್ಯನ ದೇಹದಲ್ಲಿರುವ ಅಪೆಂಡಿಕ್ಸ್ ಅಂಗಕ್ಕೆ ಜೋಡಿಸಲ್ಪಟ್ಟಿರುತ್ತದೆ. ಕೆಳಗಿನ ಯಾವ ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ನೀಲಿ ಮತ್ತು ಕೆಂಪು ಬಣ್ಣಕ್ಕೆ ಈ ಒಂದು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ. ನೆಕ್ಸ್ಟ್, ಇನ್ನು ಮನುಷ್ಯ ದೇಹದಲ್ಲಿನ ಯಾವ ಹಾರ್ಮೋನು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಪ್ಯಾರಾಥೈರಾಯ್ಡ್ ಹಾರ್ಮೋನು ಮನುಷ್ಯನ ದೇಹದಲ್ಲಿನ ಒಂದು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುವ ಗ್ರಂಥಿಯಾಗಿದೆ. ವಾಯುಗೋಳದ ಪದರಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಈ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿರಿ. ಇಲ್ಲಿ ನೋಡಿ, ಆಪ್ಷನ್ ಡಿ ಅಂದರೆ ಒಂದು ಮಾತ್ರ ಸರಿಯಾಗಿದೆ. ಇಲ್ಲಿ ಕೆಳಗಿನವುಗಳಲ್ಲಿ ಪರಿವರ್ತನಾ ಮಂಡಲ ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಹೋಗುತ್ತದೆ ಅನ್ನೋದು ಮಾತ್ರ ಸರಿಯಾಗಿದೆ. ಇನ್ನು ಮಧ್ಯಂತರ ಮಂಡಲಕ್ಕೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನೋದು ತಪ್ಪು. ಮಧ್ಯಂತರ ಮಂಡಲದಲ್ಲಿ ಕೂಡ ಉಷ್ಣಾಂಶ ಕಡಿಮೆ ಆಗುತ್ತದೆ, ಹಾರಾಟಕ್ಕೆ ಸೂಕ್ತವಾಗಿದೆ ಉಷ್ಣತಾ ವಲಯ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ, ಇವುಗಳಲ್ಲಿ ಯಾವುದು ಸರಿಯಾದುದಾಗಿದೆ ಅನ್ನೋದನ್ನು ಗುರುತಿಸಿರಿ. ಹಿಂದಿನ ಕ್ವಶನ್ ನಿಮಗೆ ಸ್ಪೀಡ್ ಅನಿಸಿದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಂಬನ್ನಿ. ಇಲ್ಲಿ 1 ಮತ್ತು 2 ಕೂಡ ಸರಿಯಾಗಿವೆ. ಇಲ್ಲಿ ನೋಡಿ, ಮೊದಲನೇದಾಗಿ ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಲ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರುವುದನ್ನು ಕಾರಿ ಅಥವಾ ಗಲ್ಫ್ ಎನ್ನುವರು. ಇನ್ನು ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿರುವುದನ್ನು ಕೊಲ್ಲಿ ಅಥವಾ ಬೇ ಎಂದು ಕರೆಯುತ್ತಾರೆ. ಎರಡೂ ಕೂಡ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್, ವಾಯುಗೋಳದ ಮುಖ್ಯ ಅನಿಲಗಳ ಪ್ರಮಾಣದ ಇಳಿಕೆ ಕ್ರಮದಲ್ಲಿ ಜೋಡಣೆ ಗುರುತಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಳಿಕೆ ಕ್ರಮದಲ್ಲಿರುವ ಜೋಡಣೆ. ಇಲ್ಲಿ ಆಪ್ಷನ್ ಸಿ ನೋಡಿ, ಸಾರಜನಕ ಅತಿ ಹೆಚ್ಚು, ಅದಾದ್ಮೇಲೆ ಆಮ್ಲಜನಕ ವಾಯುಗೋಳದಲ್ಲಿ, ಅದಾದ್ಮೇಲೆ ಆರ್ಗಾನ್ ಬರುತ್ತೆ, ಅದಾದ್ಮೇಲೆ ಇಂಗಾಲದ ಡೈಆಕ್ಸೈಡ್, ಕೊನೆಗೆ ಓಜೋನ್. ಆಪ್ಷನ್ ಸಿ ಸರಿಯಾದ ಒಂದು ಹೊಂದಿಕೆಯಾಗಿದೆ ಅನಿಲಗಳಲ್ಲಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಗರ್ಭ ನಿರೋಧಕವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಸಾಂದರ್ಭಿಕವಾಗಿ ನಡೆದ 72 ಗಂಟೆಯೊಳಗೆ ಬಳಸಿದಲ್ಲಿ ಗರ್ಭಧಾರಣೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಲ್ಲದು ಅಂತ ಅಂದರೆ ಆಪ್ಷನ್ ಸಿ ಪ್ರೊಜೆಸ್ಟಿರಾನ್ ಎಸ್ಟ್ರೋಜನ್ ಸಂಯೋಜನೆಯನ್ನು ಈ ಒಂದು 72 ಗಂಟೆಯೊಳಗಲ್ಲಿ ಬಳಸಿದರೆ ಗರ್ಭಧಾರಣೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಹುದಾಗಿದೆ. ಆಪ್ಷನ್ ಸಿ ಸರಿ ನೋಡಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಒಳನೆಲೆ ಸಂರಕ್ಷಣಾ ವಿಧಾನಗಳಲ್ಲಿ ಸೇರ್ಪಡುವುದಿಲ್ಲ? ಇಲ್ಲಿ ಆಪ್ಷನ್ ಬಿ ನೋಡಿ, ಬೊಟಾನಿಕಲ್ ಗಾರ್ಡನ್ ಅನ್ನುವಂಥದ್ದು ಒಳನೆಲೆ ಸಂರಕ್ಷಣಾ ವಿಧಾನಗಳಲ್ಲಿ ಸೇರ್ಪಡುವುದಿಲ್ಲ. ಈ ಕೆಳಗಿನ ಆಹಾರ ಸರಪಳಿಗಳಲ್ಲಿ ಸಾಧ್ಯವಾಗಬಹುದಾದ ಕೊಂಡಿ ಎಂ ಅನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಸಸ್ಯ ಅದನ್ನು ಕೀಟ ತಿಂತವೆ. ಈ ಕೀಟವನ್ನು ಯಾವುದು ತಿನ್ನುತ್ತೆ ಅಂದರೆ ಕಪ್ಪೆ ತಿನ್ನುತ್ತೆ, ಮತ್ತು ಕಪ್ಪೆಯನ್ನು ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ. ಇಲ್ಲಿ ಆಪ್ಷನ್ ಎ ಕಪ್ಪೆ ಆಗುತ್ತೆ ನೋಡಿ, ಎಂ ಜಾಗದಲ್ಲಿ. ಇನ್ನು ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಿಲ್ಲ ಎಂದು ಹೇಳುವ ಮೂಲಕ ಯಾವ ಕಾಯ್ದೆಯು ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಿತು ಅಂತ ಅಂದರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಈ ರೀತಿಯಾಗಿ ಹೇಳಿ ಭಾರತೀಯರ ಹಕ್ಕುಗಳನ್ನು ಈ ಒಂದು ನಿರ್ಣಾಯಕವಾಗಿ ಮೊಟಕುಗೊಳಿಸಿದ ಕಾಯ್ದೆಯಾಗಿದೆ ಇದು. ನೆಕ್ಸ್ಟ್, ಒಂದು ಬರಡು ಪ್ರದೇಶವನ್ನು ಅತಿಕ್ರಮಿಸಿ ಪರಿಸರ ಅನುಕ್ರಮಣಿಕೆಯನ್ನು ಪ್ರಾರಂಭಿಸುವ ಜೀವಿಗಳನ್ನು ಹೀಗೆಂದು ಕರೆಯುತ್ತಾರೆ. ಇಲ್ಲಿ ಆಪ್ಷನ್ ಸಿ ನೋಡಿ, ಆದ್ಯ ಪ್ರವರ್ತಕ ಪ್ರಭೇದ ಎಂದು ಕರೆಯುತ್ತಾರೆ. ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ವಿಜಯ ಯಾತ್ರೆಯನ್ನು ಕೈಗೊಂಡು ಅಲ್ಲಿ ವಿಜಯಸ್ತಂಭ ಹಾಗೂ ದೇವಾಲಯವನ್ನು ಸ್ಥಾಪಿಸಿದ ರಾಷ್ಟ್ರಕೂಟರ ಅರಸ ಯಾರು?
ಇಲ್ಲಿ ಆಪ್ಷನ್ ಡಿ ನೋಡಿ, ಇದು ಯಾರು? ಮೂರನೇ ಕೃಷ್ಣ ನೋಡಿ, ಈ ಒಂದು ಸಾಧನೆ ಮಾಡಿದಂತಹ ದೊರೆ ಮೂರನೇ ಕೃಷ್ಣ. ಎಲ್ಲೋರಾದಲ್ಲಿ 100 ಅಡಿ ಎತ್ತರದ ಏಕಶಿಲಾ ಮಂದಿರ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಯಾರು ಅಂತಂದರೆ 1ನೇ ಕೃಷ್ಣನು ಎಲ್ಲೋರಾದಲ್ಲಿ 100 ಅಡಿ ಎತ್ತರದ ಏಕಶಿಲಾ ಮಂದಿರ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವನಾಗಿದ್ದಾನೆ. ಇನ್ನು ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ? ಇಲ್ಲಿ ಆಪ್ಷನ್ ಬಿ ನೋಡಿ, 13 ಮೇ 1952ರಲ್ಲಿ ಈ ಒಂದು ಲೋಕಸಭೆಯ ಮೊದಲ ಅಧಿವೇಶನವು ಪ್ರಾರಂಭಗೊಂಡಿತು. ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗುವ ಮೊದಲು ಈ ಕ್ಷೇತ್ರದ ಸಂಸತ್ ಸದಸ್ಯರು ಯಾರಾಗಿದ್ದರು ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಆಪ್ಷನ್ ಎ DB ಚಂದ್ರೇಗೌಡರವರಾಗಿದ್ದರು. ಅವರು ಇಂದಿರಾ ಗಾಂಧಿಯವರಿಗೆ ಬಿಟ್ಟುಕೊಟ್ಟರು ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಲು. ಇನ್ನು ಭಾರತದಲ್ಲಿ ಪರಮ್ ಎಂಬ ಸೂಪರ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇಲ್ಲಿ ಆಪ್ಷನ್ ಡಿ ನೋಡಿ, ಸಿಡಾಕ್ ಅನ್ನುವಂಥ ಸಂಸ್ಥೆಯು ಈ ಒಂದು ಪರಮ್ ಎಂಬ ಸೂಪರ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆಯಾಗಿದೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ. ಸ್ಕ್ಯಾನರ್, ಮೌಸ್, ಲೈಟ್ ಪೆನ್, ಪ್ರದರ್ಶಕ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಅಂದರೆ ಆಪ್ಷನ್ ಡಿ ಪ್ರದರ್ಶಕ ಅನ್ನುವಂಥದ್ದು ಗುಂಪಿಗೆ ಸೇರದ ಪದವಾಗಿದೆ. ನೆಕ್ಸ್ಟ್, ಮೊದಲನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿದ್ದ ಮುಖ್ಯ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ. ನಿರ್ವಾತ ನಳಿಕೆಗಳು ಮೊದಲನೇ ಪೀಳಿಗೆಯ ಕಂಪ್ಯೂಟರ್ನಲ್ಲಿ ಮುಖ್ಯ ಭಾಗವಾಗಿದ್ದವು. ಇನ್ನು ಗಣಕಯಂತ್ರದ ಪರದೆಯ ಮೇಲೆ ನೇರವಾಗಿ ಬರೆಯುವ ಸಾಧನ ಯಾವುದು? ಆಪ್ಷನ್ ಬಿ ಲೈಟ್ ಪೆನ್ ನೋಡಿ. ಲೈಟ್ ಪೆನ್ ಮೂಲಕ ಗಣಕಯಂತ್ರದ ಪರದೆಯ ಮೇಲೆ ಡೈರೆಕ್ಟ್ ನಾವು ಬರೆಯಬಹುದಾಗಿದೆ. ಇನ್ನು ಭಾರತದ ಮೊದಲ ಮಹಿಳಾ ವಿದೇಶಾಂಗ ಕಾರ್ಯದರ್ಶಿ ಯಾರು? ಇಲ್ಲಿ ಆಪ್ಷನ್ ಎ ಕೋಕಿಲಾ ಅಯ್ಯರ್ ರವರು ಭಾರತದ ಮೊದಲ ಮಹಿಳಾ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್, ಇನ್ನು ಭಾರತ ಸಂವಿಧಾನದ ಯಾವ ವಿಧಿಯ ಅನ್ವಯ ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರ ನೇಮಕ ನಡೆಯುತ್ತದೆ? ಇಲ್ಲಿ ಆಪ್ಷನ್ ಬಿ ನೋಡಿ, 153ನೇ ವಿಧಿಯ ಅಡಿಯಲ್ಲಿ ಈ ಒಂದು ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರ ನೇಮಕ ನಡೆಯುತ್ತದೆ ಭಾರತ ಸಂವಿಧಾನದ ಮೂಲಕ. ಉಪರಾಷ್ಟ್ರಪತಿ ಆಯ್ಕೆಯಲ್ಲಿ ಭಾಗವಹಿಸುವವರು ಯಾರು? ಉಪರಾಷ್ಟ್ರಪತಿಯವರ ಕೆಳಗಿನವುಗಳಲ್ಲಿ ನೇಮಕಾತಿಯಲ್ಲಿ ಆಪ್ಷನ್ ಎ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಈ ಒಂದು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವನ್ನು ವಹಿಸುತ್ತಾರೆ. ಇನ್ನು ವಾಯ್ಸ್ ಆಫ್ ಕನ್ಸೈನ್ಸ್ ಕೃತಿಯ ಲೇಖಕರು ಯಾರು? ವಾಯ್ಸ್ ಆಫ್ ಕನ್ಸೈನ್ಸ್ ಅನ್ನುವಂಥ ಕೃತಿಯ ಲೇಖಕರು ಆಪ್ಷನ್ ಎ ವಿ ಗಿರಿರವರು ಈ ಒಂದು ಲೇಖನವನ್ನು ಬರೆದವರಾಗಿದ್ದಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ. ಮೊದಲನೇದಾಗಿ, ಲೋಕಸಭೆಯಲ್ಲಿ ವಿಶ್ವಾಸ ನಿರ್ಣಯ ಮಂಡಿಸುವಾಗ ಅದನ್ನು ಯಾವ ಕಾರಣಗಳನ್ನು ಆಧರಿಸಿ ಮಂಡಿಸಲಾಗುತ್ತದೆ ಎಂದು ತಿಳಿಸುವುದು ಅವಶ್ಯಕ ಅನ್ನುವುದು ಇದು ಸರಿಯಾಗಿದೆ. ಇನ್ನು ಬಿ ತಪ್ಪಾಗಿದೆ. ಇಲ್ಲಿ ನೋಡಿ, ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವುದಕ್ಕೆ ಇರುವ ನಿಯಮಗಳನ್ನು ಅಂಗೀಕಾರಕ್ಕೆ ಯಾವುದೇ ಷರತ್ತುಗಳನ್ನು ಸೂಚಿಸಲಾಗಿಲ್ಲ ಅನ್ನುವುದಿಲ್ಲ, ಸೂಚಿಸಲಾಗಿದೆ. ಇನ್ನು ಯಾವುದೇ ಅವಿಶ್ವಾಸ ಮಂಡನೆಯನ್ನು ಒಪ್ಪಿಕೊಂಡಲ್ಲಿ ಆ ಬಳಿಕ ಮತ್ತು 10 ದಿನಗಳ ಒಳಗೆ ಅದನ್ನು ಸದಸ್ಯನ ಮಂಡಿಸಬೇಕು, ಅದು ಕೂಡ ಸರಿಯಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿನಿಯಮ 1993ರ ಪ್ರಕಾರ ಕೆಳಗಿನ ಯಾರು ಈ ಆಯೋಗದ ಅಧ್ಯಕ್ಷರಾಗಬಹುದಾಗಿದೆ? ಆಪ್ಷನ್ ಸಿ ಸೇವಾ ನಿವೃತ್ತಿ ಹೊಂದಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮಾತ್ರ ಈ ಒಂದು 1993ರ ಪ್ರಕಾರ ಆಯೋಗದ ಅಧ್ಯಕ್ಷರಾಗಬಹುದಾಗಿದೆ. ಇನ್ನು ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದದ್ದು ಅಲ್ಲ, ಯಾವುದು ತಪ್ಪಾದದ್ದು ಅಂತ ಗುರುತಿಸಿರಿ. ಇಲ್ಲಿ ಆಪ್ಷನ್ ಸಿ ನೋಡಿ, ಸ್ಥಳೀಯ ಪತ್ರಿಕಾ ಕಾಯ್ದೆ ಲಾರ್ಡ್ ಕರ್ಜನ್ ಅನ್ನುವಂಥದ್ದು ತಪ್ಪಾದ ಜೋಡಿಯಾಗಿದೆ.
ಫೆಡರಲ್ ಅಸೆಂಬ್ಲಿ ಎಂದು ಯಾವ ದೇಶದ ಸಂಸತ್ತನ್ನು ಕರೆಯುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ರಷ್ಯಾ ದೇಶದ ಸಂಸತ್ತನ್ನು ಫೆಡರಲ್ ಅಸೆಂಬ್ಲಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಥಾಮಸ್ ಮತ್ತು ಊಬರ್ ಕಪ್ಗಳೆರಡು ಯಾವ ಕ್ರೀಡೆಗೆ ಸಂಬಂಧಿಸಿದ ಪ್ರಶಸ್ತಿಗಳಾಗಿವೆ? ಆಪ್ಷನ್ ಬಿ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ ಪ್ರಶಸ್ತಿಗಳು ಇವು, ಥಾಮಸ್ ಮತ್ತು ಊಬರ್ ಕಪ್ ಎರಡೂಗಳು. ನೆಕ್ಸ್ಟ್, ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಇಲ್ಲಿ ಆಪ್ಷನ್ ಡಿ ನೋಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಮೊದಲನೇದಾಗಿ ನವಜಾತ ಶಿಶುವಿನಿಂದ ಹಿಡಿದು 10 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ 2ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿದ್ದರೆ ಅನ್ವಯವಾಗುವುದಿಲ್ಲ, ಉಳಿತಾಯ ಖಾತೆ ಆರಂಭ. ಮತ್ತು ಇದು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಭಾಗವಾಗಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಡಿ ಯೋಜನೆ ಜಾರಿಗೆ ತರಲಾಗಿದೆ. 3 ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್, ಇನ್ನು ಕೆಳಗಿನವುಗಳನ್ನು ಗಮನಿಸಿ, ಮೇಲಿನ ಸಂಗತಿಗಳು ಕೆಳಗಿನ ಯಾವ ವೈಸ್ರಾಯ್ ಕಾಲದಲ್ಲಿ ನಡೆದವು ಅನ್ನುವುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಯಾಯಿತು, ಮತ್ತು ರಾಜ ಬಿರುದುಗಳ ಕಾಯ್ದೆ, ಮತ್ತು IPS ಪರೀಕ್ಷೆ ವಯಸ್ಸು 21ರಿಂದ 19ಕ್ಕೆ ಇಳಿಸಲಾಯಿತು. ಈ 3 ಯಾವಾಗ ನಡೆದವು ಅಂತ ಅಂದರೆ ಆಪ್ಷನ್ ಸಿ ಲಾರ್ಡ್ ಲಿಟ್ಟನ್ನ ಕಾಲದಲ್ಲಿ ನಡೆದಂತಹ ಘಟನೆಗಳು ಅಥವಾ ಕಾರ್ಯಗಳು ಅಂತ ಹೇಳ್ಬೋದು ನಾವಿಲ್ಲಿ. ನೆಕ್ಸ್ಟ್, ಒಲಿಂಪಿಕ್ಸ್ ಕ್ರೀಡೆಯ ಬಗ್ಗೆ ಕೆಳಗಿನ ಹೇಳಿಕೆ ಗಮನಿಸಿ, ಇವುಗಳಲ್ಲಿ ಯಾವುವು ಸರಿಯಾಗಿವೆ ಎಂದು ಗುರುತಿಸಿರಿ. ಇದು ಆಪ್ಷನ್ ಡಿ ನೋಡಿ, ಎಲ್ಲವೂ ಸರಿಯಾಗಿವೆ. ಕ್ರಿಸ್ತಪೂರ್ವ 776ರಲ್ಲಿ ಈ ಒಂದು ಪ್ರಥಮ ಒಲಿಂಪಿಕ್ಸ್ ಕ್ರೀಡೆಗಳು ಗ್ರೀಸ್ನಲ್ಲಿ ಆರಂಭವಾದವು. ಮತ್ತು ಇಲಿಸ್ ಮತ್ತು ಪೀಸಾ ನಗರ ರಾಜ್ಯಗಳ ನಡುವೆ ಏರ್ಪಟ್ಟ ಶಾಂತಿ ಒಪ್ಪಂದದ ಪ್ರಯುಕ್ತ ಕ್ರೀಡಾಕೂಟ ಆಯೋಜನೆಯನ್ನು ನಡೆಸಲಾಗಿತ್ತು. ಇನ್ನು ಮುಂದೆ ನಿರ್ಬಂಧಿಸಿದ ಈ ಕ್ರೀಡಾಕೂಟ ಫ್ರಾನ್ಸ್ ನೇತೃತ್ವದಲ್ಲಿ ಪುನಃ ಶುರುವಾಯಿತು. 3 ಸರಿಯಾಗಿವೆ. ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಸರಿಯಾಗಿರುವ ಹೇಳಿಕೆಯನ್ನು ಗುರುತಿಸಿರಿ. ಕೆಳಗಿನವುಗಳಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಇದ್ದರೆ ಆಪ್ಷನ್ ಎ ನೋಡಿ, ಅಂದರೆ ಕಡಲ ತೀರದ ಕಾಶ್ಮೀರ ಅಂತ ಕಾರವಾರವನ್ನು ಕರೆಯಲಾಗುತ್ತದೆ. ಇನ್ನು ಸೂಪಾ ಮ್ಯಾಂಗನೀಸ್ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಮತ್ತು ಜಲಪಾತಗಳ ಜಿಲ್ಲೆ ಎಂದು ಕೂಡ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯನ್ನು ಕರೆಯಲಾಗುತ್ತದೆ. ಓಂ ಬೀಚು ಉಡುಪಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಸ್ಟೆಂಟ್ ವಾಶ್ ತ್ಯಾಜ್ಯವನ್ನು ಯಾವ ರಸಗೊಬ್ಬರದ ಘಟಕವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ? ಸ್ಟೆಂಟ್ ವಾಶ್ ಆಪ್ಷನ್ ಸಿ ನೋಡಿ, ಪೊಟ್ಯಾಷಿಯಂ ರಸಗೊಬ್ಬರದ ಘಟಕವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಸ್ಟೆಂಟ್ ವಾಶ್ ಅನ್ನುವಂಥದ್ದು. ನೆಕ್ಸ್ಟ್, ಇನ್ನು ಜಿಯೋಪಾಲಿಮರ್ ಕಾಂಕ್ರೀಟ್ ಸಂಬಂಧಿಸಿರುವುದು ಯಾವುದಕ್ಕೆ? ಜಿಯೋಪಾಲಿಮರ್ ಕಾಂಕ್ರೀಟ್ ಸರಿಯಾದ ಉತ್ತರ ಆಪ್ಷನ್ ನೋಡಿ, ಇಟ್ಟಿಗೆ ತಯಾರಿಕಾ ತಂತ್ರಜ್ಞಾನಕ್ಕೆ ಈ ಒಂದು ಜಿಯೋಪಾಲಿಮರ್ ಕಾಂಕ್ರೀಟ್ ಸಂಬಂಧವನ್ನು ಹೊಂದಿದೆ. ಕದಂಬರ ಧ್ವಜದಲ್ಲಿರುವ ಚಿಹ್ನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ವಾನರವು ಕದಂಬರ ಧ್ವಜದಲ್ಲಿರುವ ಚಿಹ್ನೆಯಾಗಿತ್ತು. ಇನ್ನು ಮಹಾಕೂಟ ಸ್ತಂಭ ಶಾಸನವು ಯಾವ ಚಾಲುಕ್ಯ ದೊರೆಯ ವಿಜಯವನ್ನು ರೂಪಿಸುತ್ತದೆ? ಇಲ್ಲಿ ಆಪ್ಷನ್ ಸಿ ಮಂಗಳೇಶನ ಒಂದು ವಿಜಯದ ಬಗ್ಗೆ ಇನ್ನು ಮಹಾಕೂಟ ಸ್ತಂಭ ಶಾಸನವು ಸೂಚಿಸುತ್ತದೆ. ಇನ್ನು ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥದಲ್ಲಿರುವ ವಿಷಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ನ್ಯಾಯಶಾಸ್ತ್ರವು ಈ ಒಂದು ವಿಜ್ಞಾನೇಶ್ವರನ ಮಿತಾಕ್ಷರ ಗ್ರಂಥದಲ್ಲಿರುವ ವಿಷಯವಾಗಿದೆ. ವಿಷ್ಣುವರ್ಧನನ ರಾಣಿ ಶಕುಂತಲಾ ದೇವಿ ಅಚಲ ಶ್ರದ್ಧೆಯನ್ನು ಹೊಂದಿದ್ದ ಧರ್ಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಜೈನ ಧರ್ಮಕ್ಕೆ ಈ ಒಂದು ಶಾಂತಲಾ ದೇವಿಯು ಅಚಲ ಶ್ರದ್ಧೆಯನ್ನು ಹೊಂದಿದ್ದರು. ವಿಷ್ಣುವರ್ಧನನ ರಾಣಿ ಹೊಯ್ಸಳರ ವಿಷ್ಣುವರ್ಧನ.
ಅಹಮದಿಯ ಚಳವಳಿ ಆರಂಭಿಸಿದವರು ಯಾರು? ಅಹಮದಿಯ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಮಿಜಾಮ್ ಗುಲಾಮ್ರವರು ಈ ಒಂದು ಚಳವಳಿಯನ್ನು ಆರಂಭಿಸಿದವರಾಗಿದ್ದಾರೆ. ಅಂತಾರಾಷ್ಟ್ರೀಯ ಸಂಕೇತ ಭಾಷೆಗಳ ದಿನಾಚರಣೆಯನ್ನು ಯಾವಾಗ ನಡೆಸಲಾಗುತ್ತದೆ, ಯಾವಾಗ ಆಚರಿಸಲಾಗುತ್ತದೆ? ಇಲ್ಲಿ ಆಪ್ಷನ್ ಎ ನೋಡಿ, ಸೆಪ್ಟೆಂಬರ್ 23ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂಕೇತ ಭಾಷೆಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇನ್ನು ಭಾರತ ಮತ್ತು ಕಿರ್ಗಿಸ್ತಾನ್ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಕಂಜಾರ್ 2022 ಮುಕ್ತಾಯಗೊಂಡಿದ್ದು ಎಷ್ಟನೆಯದಾಗಿದೆ? ಇಲ್ಲಿ ಆಪ್ಷನ್ ಎ 9ನೇದಾಗಿತ್ತು ಅವಾಗ. ಸೊ ಇದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಈಗಿಂದ ಎಷ್ಟಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಹೊಸ್ತಾ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಏನಾದರೂ ತಪ್ಪು ಅನಿಸಿದ್ರೆ ಲೈಕ್ ಮಾಡಿ. ಮತ್ತು ಏನೋ ಡಿಸ್ಕ್ರಿಪ್ಷನ್ದೊಳಗಡೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ ಥ್ರೆಡ್ಸ್ ಲಿಂಕ್ ಇದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ.